51ನೇ ಕ್ವೆಶನ್ನು, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡವರನ್ನು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಹುದ್ದೆಯಿಂದ ವಜಾಗೊಳಿಸುವಂತಿಲ್ಲ. ರಾಜ್ಯಪಾಲರನ್ನು ಮಾಡ್ಬೋದು, ಓಕೆ, ಆಮೇಲೆ ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಮಾಡ್ಬೋದು, ಆಮೇಲೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮಾಡ್ಬೋದು. ಬಟ್ ಉಪರಾಷ್ಟ್ರಪತಿಯವರನ್ನು we have to remove by the resolution passed by the majority of all the members of councils of states, ರಾಜ್ಯಸಭಾ ಆಮೇಲೆ ಲೋಕಸಭಾದವರು ಅದಕ್ಕೆ ಅಗ್ರಿ ಮಾಡಬೇಕು. ಓಕೆ, ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಅ ಟೆಕ್ನಿಕಲಿ ಇಂಪೀಚ್ಮೆಂಟ್. ಓಕೆ, ಉಪರಾಷ್ಟ್ರಪತಿಯವರನ್ನು ಈ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ವಜಾಗೊಳಿಸುವಂತಿಲ್ಲ. ಸೊ ಆಪ್ಷನ್ 2 ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟು 52ನೇ ಕ್ವೆಶನು, ಭಾರತ ಸಂವಿಧಾನದ ಪ್ರಕಾರ ಈ ಕೆಳಕಂಡವರು ಒಂದು ರಾಜ್ಯಕ್ಕೆ ವಿಧಾನ ಪರಿಷತ್ತು ಮೇಲ್ಮನೆ ಸೃಷ್ಟಿಸುವ ಮತ್ತು ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ವಿಧಾನ ಪರಿಷತ್ತು. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನು? ಪಾರ್ಲಿಮೆಂಟ್ ಆಗುತ್ತೆ. ಆ್ಯಕ್ಚುಲಿ ಪಾರ್ಲಿಮೆಂಟ್ ಅಂದರೆ ಇಲ್ಲಿ ಆಪ್ಷನ್ 3 ಆಗುತ್ತೆ, ಶಾಸನ ರಚಿಸುವ ಮೂಲಕ ಸಂಸತ್ತಿಗೆ. 53ನೇದು, ಈ ಕೆಳಕಂಡ ಭಾರತೀಯ ಸಂವಿಧಾನದ ತಿದ್ದುಪಡಿಯು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸಾಂವಿಧಾನಿಕ ಸಂಸ್ಥೆ ಎಂದು ಪರಿಗಣಿಸಿದೆ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗ್ತದೆ. 102ನೇ ತಿದ್ದುಪಡಿ ಕಾಯ್ದೆ 2018 ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸಾಂವಿಧಾನಿಕ ಸಂಸ್ಥೆ ಎಂದು ಪರಿಗಣಿಸಿದೆ. 102ನೇ ತಿದ್ದುಪಡಿ. ಐವತ್ತ 4ನೇದು, ಈ ಕೆಳಗಿನವುಗಳಲ್ಲಿ ಭಾರತ ಮತ್ತು ಮಾಲ್ದೀವ್ಸ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು? ಇಲ್ಲಿ ವರುಣ, ಗರುಡ, ಇಂದ್ರ, ಶಕ್ತಿ ಇವುಗಳಲ್ಲಿ ಎಷ್ಟು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದೂ ಆಗೋದಿಲ್ಲ. ಇದರಲ್ಲಿ ಇದು ಇಂದ್ರ ರಷ್ಯಾದದ, ಗರುಡ ಫ್ರಾನ್ಸ್ ಅದ, ಆಮೇಲೆ ಶಕ್ತಿ ಕೂಡ ಫ್ರಾನ್ಸ್ ಆಗ್ತದೆ. ಬಟ್ ಇಲ್ಲಿ ಇಂಡಿಯಾ ಮತ್ತು ಮಾಲ್ದೀವ್ಸ್ ನಡುವೆ ಎಕೋವೇರಿನ್ ಅಂತ ಒಂದು ಎಕ್ಸಸೈಸ್ ಬರುತ್ತೆ, ಇದು ಮಾತ್ರ. ಬಟ್ ಇದು ಆಪ್ಷನಲ್ಲಿ ಇಲ್ಲ. ಸೊ ಇಲ್ಲಿ ಗ್ರೇಸ್ ನಿಮ್ಗೆ ಸಿಗುತ್ತೆ. ಇಲ್ಲಿ 55ನೇ ಕ್ವೆಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅಂದಿದ್ದಾರೆ. ಓಕೆ, ಸೊ ಇಲ್ಲಿ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಎರಡೂ ಸ್ಟೇಟ್ಮೆಂಟ್ಸು ಕರೆಕ್ಟ್ ಅದಾವ. ಸೊ ಇಲ್ಲಿ ಆಪ್ಷನ್ 3 ಇದು ಕರೆಕ್ಟ್ ಆಗ್ತದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಇದು ಒಂದೇ ಸ್ಟೇಟ್ಮೆಂಟು. ಗುರ್ಗಾಗಳು ನೇಪಾಳದ ಸೈನಿಕರಾಗಿದ್ದು ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಮತ್ತು ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಸ್ಟೇಟ್ಮೆಂಟ್ ಎ ಕರೆಕ್ಟ್ ಅದ. ಆಮೇಲೆ ಚೀನಾ ಮತ್ತು ಮ್ಯಾನ್ಮಾರ್ನ ಲೀಸು ಜನರನ್ನು ಭಾರತದಲ್ಲಿ ಯೋಬಿನ್ಸ್ ಎಂದು ಕರೆಯುತ್ತಾರೆ. ಯೋಬಿನ್ಸ್, ಸೊ ಕರೆಕ್ಟ್ ಅದ. ಯೋಬಿನ್ಸ್ರನ್ನು ಮ್ಯಾನ್ಮಾರಿನ ನಿರಾಶ್ರಿತರು ಎಂದು ಪರಿಗಣಿಸಲಾಗ್ತದೆ ಮತ್ತು ಭಾರತದಲ್ಲಿ ಯಾವುದೇ ಪೌರತ್ವ ಹಕ್ಕುಗಳನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಆ್ಯಕ್ಚುಲಿ ಯೋಬಿನ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ರೆಫ್ಯೂಜೀಸ್ ಆಫ್ ದಿ ಮ್ಯಾನ್ಮಾರ್. ಹೌದಾ, ಇದು ಕೊಟ್ಟಿದ್ದಾರೆ. ಆ್ಯಂಡ್ ಡು ನಾಟ್ ಹ್ಯಾವ್ ದ ಸಿಟಿಜನ್ಶಿಪ್ ರೈಟ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಬಟ್ ಇದು ರಾಂಗ್ ಆಗುತ್ತೆ. ಯಾಕಂದರೆ ಸಮ್ ಅಂದರೆ ಕೆಲವೊಂದು ಈ ನಿರಾಶ್ರಿತರು ಈ ಒಂದು ಇಂಡಿಯಾದಲ್ಲಿ ಏನಪ್ಪ ಪೌರತ್ವ ಹಕ್ಕುಗಳನ್ನು ಹೊಂದಿದ್ದಾರೆ. ಓಕೆ, ಸೊ ಇದು ತಪ್ಪಾಗುತ್ತಾ? ಸೊ ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತಾ? ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ? ಎ ಮತ್ತು ಬಿ ಮಾತ್ರ ಕರೆಕ್ಟ್ ಅದಾವ. ಬಟ್ ಇಲ್ಲಿ ಆಪ್ಷನಲ್ಲಿ
ಎ ಆ್ಯಂಡ್ ಬಿ ಕೊಟ್ಟಿಲ್ಲ, ಅಂದರೆ ಇಲ್ಲಿ ಮೇಲಿನ ಯಾವುದು ಅಲ್ಲ ಅಂತ ಬರ್ತದೆ. ಎ ಮಾತ್ರ ಬಿ ಮಾತ್ರ ಮೇಲಿನ ಎಲ್ಲ 3 ಅಂತ ಇದೆ. ಬಟ್ ಇದು ಇಲ್ಲಿ ಆಪ್ಷನಲ್ಲಿ ಸ್ವಲ್ಪ ಗಡಿಬಿಡಿ ಇದೆ, ಯಾಕೆಂದರೆ ಎ ಆ್ಯಂಡ್ ಬಿ ಮಾತ್ರ ಅಂತ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ ಅವರು. ಓಕೆ, 57ನೇದು ಡ್ಯಾಶ್ಗೆ ಸಂಬಂಧಿಸಿದಂತೆ ಡಯಾನಾ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಯಾಕಪ್ಪ? ಬಿಮ್ಸ್ಟೆಕ್ಸ್, ಬಂಗಾಳ ಕೊಲ್ಲಿಯ ಬಹು ವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರದ ಉಪಕ್ರಮವಾಗಿ. ಆಪ್ಷನ್ 1 ಇಸ್ ದ ಕರೆಕ್ಟ್. ನೆಕ್ಸ್ಟ್ 58ನೇ ನೋಡಿ, ಮೋರ್ನಿ ಬೆಟ್ಟಗಳು ಕಾಡ್ಗಿಚ್ಚು ಸಂಭವಿಸುವಿಕೆಯ ಕಾರಣದಿಂದ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಮೋರ್ನಿ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಹರಿಯಾಣ. ನ್ಯೂಟನ್ ಗುರುತ್ವಾಕರ್ಷಣೆಯ ನಿಯಮದ ಪ್ರಕಾರ ಗುರುತ್ವಾಕರ್ಷಣ ಬಲವು ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇದು ಈಸ್ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ 2 ಮಾಸಸ್, ಅಂದರೆ 2 ದ್ರವ್ಯ ರಾಶಿಗಳ ಗುಣಾಕಾರಕ್ಕೆ ಅನುಪಾತದಲ್ಲಿರ್ತದೆ. ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್. ಸೊ ಇದು ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ 60ನೇದು, ಬೆಳಕಿನ ಅಡ್ಡ ಬರುವಿಕೆ ಮಾದರಿಯನ್ನು ಅಧ್ಯಯನ ಮಾಡಲು ಬಳಸುವ ಸಾಧನ, ಅಂದರೆ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಸ್ಟಡಿ ದ ಇಂಟರ್ಫರೆನ್ಸ್ ಪ್ಯಾಟರ್ನ್. ಸೊ ಇದು ಇಂಟರ್ಫೆರೋಮೀಟರ್. 61ನೇದು, ತೈಲವು ನೀರಿನ ಮೇಲ್ಮೈಯಲ್ಲಿ ಹರಡುತ್ತದೆ, ಏಕೆಂದರೆ ತೈಲವು ನೀರಿಗಿಂತ ಹೆಚ್ಚು ಮೇಲ್ಮೈ ಒತ್ತಡವನ್ನು ಹೊಂದಿದೆ, ಅಥವಾ ಆಯಿಲ್ ಹ್ಯಾಸ್ ದ ಮೋರ್ ಸರ್ಫೇಸ್ ಟೆನ್ಷನ್ ದ್ಯಾನ್ ದ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಬಟ್ ಇದು ರಾಂಗ್ ಆಗುತ್ತೆ. ಆಪ್ಷನ್ 1, ತೈಲವು ನೀರಿಗಿಂತ ಹೆಚ್ಚು ಮೇಲ್ಮೈ ಒತ್ತಡವನ್ನು ಹೊಂದಿದೆ ಅಂತ ತಪ್ಪಾಗತ್ತೆ. ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡವನ್ನು ಹೊಂದಿದೆ, ಅಂದರೆ ಇಲ್ಲಿ ಆಪ್ಷನ್ 2 ಆಗುತ್ತೆ. ನೋಡಿ, ಕನ್ಫ್ಯೂಸ್ ಆಗ್ತದೆ. ಓಕೆ, ತೈಲವು ಆಯಿಲ್ ಹ್ಯಾಸ್ ದ ಲೆಸ್ ಸರ್ಫೇಸ್ ಟೆನ್ಷನ್ ದ್ಯಾನ್ ದ ವಾಟರ್. ಅರ್ಥ ಆಯ್ತಾ? ಸೊ ಇಲ್ಲಿ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. 62ನೇದು, ಈ ಕೆಳಗಿನ ಯಾವ ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಕರ್ನಾಟಕ ರಾಜ್ಯವಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆ್ಯಕ್ಚುಲಿ ದ ಕರ್ನಾಟಕ ಪ್ರೈಮರ್ಲಿ ಫಾಲ್ಸ್ ಅಂಡರ್ ದ ಸೆಕೆಂಡ್ ಜೋನ್, ಸೆಕೆಂಡ್ ಆ್ಯಂಡ್ ಥರ್ಡ್. ಸೊ ಇಲ್ಲಿ ಆಪ್ಷನ್ 2 ಆಗುತ್ತೆ. ಸಾರಿ, ಎಸ್ ಕರೆಕ್ಟ್, 2 and 3. ಆ್ಯಂಡ್ ಸಮ್ ಪಾರ್ಟ್ಸ್ ಇನ್ ಕೆಲವೊಂದು ಪಾರ್ಟ್ಸು 1ರಲ್ಲಿ ಕೂಡ ಏನಪ್ಪ ಅಲ್ಲಿ ಕಂಡು ಬರ್ತಾವೆ. 63ನೇದು, ಇಡೀ ಕರ್ನಾಟಕ ರಾಜ್ಯವು ಕೆಳಗಿನ ಯಾವ ಸ್ಥಳ ಸ್ವರೂಪವನ್ನು ಹೊಂದಿದೆ? ಕರ್ನಾಟಕದೊಂದು ಡೈವರ್ಸ್ ಟೋಪೋಗ್ರಫಿ, ಅಂದರೆ ಇಟ್ಸ್ ಇನ್ಕ್ಲೂಡ್ಸ್ ದ ಪ್ಲ್ಯಾಟ್ಯೂ ಅಂದರೆ ದಕ್ಕನ್ ಪ್ರಸ್ಥಭೂಮಿ, ಮತ್ತು ಕೋಸ್ಟಲ್ ಪ್ಲೇನು, ಹಿಲ್ಲಿ ರೀಜಿಯನು. ಓಕೆ, ಸೊ ಇಲ್ಲಿ ಈ ಕೊಟ್ಟಂಥ ಆಪ್ಷನಲ್ಲಿ ಏನದ, ವೃದ್ಧಾಪ ಹಂತದ ಸ್ಥಳ ಸ್ವರೂಪ, ಬಾಲ್ಯದ ಹಂತದ ಸ್ಥಳ ಸ್ವರೂಪ, ಸುಣ್ಣಕಲ್ಲು ಸ್ಥಳ ಸ್ವರೂಪ ಅಂತ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಏನಾಗುತ್ತಾ, ಇಲ್ಲಿ ಮ್ಯಾಚ್ಯೂರ್ ಸ್ಟೇಜ್ ಟೋಪೋಗ್ರಫಿ ಆಗುತ್ತಾ. ಮ್ಯಾಚ್ಯೂರ್ ಯೌವನ ಅವಸ್ಥೆ ಹಂತದ ಸ್ಥಳ ಸ್ವರೂಪ. 64ನೇದು, ಇಲ್ಲಿ ಕರ್ನಾಟಕ ರಾಜ್ಯವನ್ನು 2 ಮಾನ್ಸೂನ್ಗಳ ನಾಡು ಎಂದು ವಿವರಿಸಲಾಗಿದೆ. ಓಕೆ, ಕಾರಣ ಏನಿದೆ? ಕರ್ನಾಟಕ ರಾಜ್ಯವು ವಿಶಿಷ್ಟವಾದ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದು, ಇದು ಋತುಮಾನಿಕವಾಗಿ ಚೆನ್ನಾಗಿ ಅಭಿವೃದ್ಧಿಗೊಂಡ ಮಾರುತಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇದು ಇಲ್ಲಿ ಸಮರ್ಥನೆ ಕರೆಕ್ಟ್ ಅದ, ಬಟ್ ರೀಸನ್ ರಾಂಗ್ ಅದ.
ರೀಸನ್ ರಾಂಗ್. ಅಂದರೆ ಇಲ್ಲಿ ಸಮರ್ಥನೆ ಸರಿಯಾಗಿದೆ, ಆದರೆ ಸಮರ್ಥನೆಗೆ ಕಾರಣ ಸರಿಯಾದ ವಿವರಣೆ ಅಲ್ಲ, ಅದಾಗೋದಿಲ್ಲ. ಸೊ ಇಲ್ಲಿ ಎಸ್, ಆಪ್ಷನ್ 1 ಇಸ್ ದ ಕರೆಕ್ಟ್. ಯಾವ ರಾಜ್ಯವು ಇತ್ತೀಚೆಗೆ ಔಟ್ಲುಕ್ ಪ್ಲಾನೆಟ್ ಸಸ್ಟೈನಬಿಲಿಟಿ ಸಮಿಟ್ ಆ್ಯಂಡ್ ಅವಾರ್ಡ್ಸ್ 2024 ಅನ್ನು ಏರ್ಪಡಿಸಿತು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಗೋವಾ. ನೆಕ್ಸ್ಟ್ 66ನೇ ಕ್ವಶನು. ಇಲ್ಲಿ 2024-25 ಆಯವ್ಯಯದಲ್ಲಿ ಅಪರಂಜಿ ಚಿನ್ನ ಮತ್ತು ಆಭರಣ ಚಿನ್ನದ ಮೇಲಿನ ಆಮದು ಸುಂಕದಲ್ಲಿ ಕಡಿತದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಆ್ಯಕ್ಚುಲಿ 6% ಅದ. ಓಕೆ, ಮೊದಲು 15% ಇತ್ತು, ಆಮೇಲೆ 15 to 6% ಆಗಿದೆ. ಓಕೆ, ಸೊ ಇಲ್ಲಿ ಅಪ್ರಾಕ್ಸಿಮೇಟ್ 7% ಕರೆಕ್ಟ್ ಆಗುತ್ತೆ. 67ನೇದು ನೋಡಿ. ಯಾವ ವರ್ಷದಲ್ಲಿ ಭಾರತ ಸರ್ಕಾರವು ಈ IDBIನ ಒಂದು ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿ ಭಾರತದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ SIDBIಯನ್ನ ಸಂಸತ್ತಿನ ವಿಶೇಷ ಕಾಯ್ದೆಯಾಗಿ ಅಂಗೀಕರಿಸಿತು? ಏಪ್ರಿಲ್ 1990. ನೆಕ್ಸ್ಟ್ 68ನೇದು. ಇಲ್ಲಿ 68ನೇ ನೋಡಿ. ಕರೆಕ್ಟ್ ಆನ್ಸರ್ ಇದು ಆಲ್ ಆಫ್ ದಿ ಅಬವ್ ಆಗುತ್ತೆ. ಓಕೆ, ಈ ಕರ್ನಾಟಕ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಪಾತ್ರವು ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೇಲಿನ ಎಲ್ಲವೂ ಆಗ್ತದೆ. ನೆಕ್ಸ್ಟ್ 69ನೇದು. ಓಕೆ, 69ನೇದು ಯೋಜನೆಗಳು ಮತ್ತು ಕಾರ್ಯಗಳಂತ ಕೊಟ್ಟಿದ್ದಾರೆ. ಓಕೆ, ಯೋಜನೆಗಳು ಮತ್ತು ಕಾರ್ಯಗಳು. ಸೊ ಇಲ್ಲಿ ಆಪ್ಷನ್ ಇದು ಯಾವುದಾಗುತ್ತೆ ನೋಡಿ, ಇದು ಸಿಂಪಲ್ ಇದೆ. ಗೃಹಲಕ್ಷ್ಮಿ ಯೋಜನೆಯನ್ನು ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ 2,000 ರೂಪಾಯಿ ಅಂತ. ಓಕೆ, ಆಮೇಲೆ ಶಕ್ತಿ ಯೋಜನೆ ಅಂದರೆ ಏನು? ಫ್ರೀ ಬಸ್ ಟ್ರಾವೆಲ್ ಫಾರ್ ದ ವುಮೆನು. ಆಮೇಲೆ ಗೃಹ ಜ್ಯೋತಿ ಯೋಜನೆಯನ್ನು ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು ದ 200 ಯೂನಿಟ್. ಆಮೇಲೆ ಅನ್ನಭಾಗ್ಯ 10 kg ರೈಸು. ಓಕೆ, ಸೊ ಇವೆಲ್ಲ ಅದಾವ. ಆಮೇಲೆ ಈ ಯುವ ನಿಧಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೀವು ಇದು ಮಾಡಿದ್ರೆ ನಿಮ್ಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? A2, B4, C5, D1, E3. So option 3 is the correct. Okay. ನೆಕ್ಸ್ಟ್ 70ನೇದು. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ. ಆಯೋಗಗಳು ಮತ್ತು ಅಧ್ಯಕ್ಷರು. ಇಲ್ಲಿ ಒಂದೇದು ನೋಡಿ, ನ್ಯೂ ಎಜುಕೇಷನ್ ಪಾಲಿಸಿ 2000. ಸೊ ಇದರ ಒಂದು ಅಧ್ಯಕ್ಷರು ಯಾರು? ಸುಖದೇವ್ ಥೋರಟ್. ಸೊ 3 ಆಗುತ್ತೆ ಇದು. ರಾಜ್ಯ ಶಿಕ್ಷಣ ನೀತಿ ಇದು ಶ್ರೀ ಅಂಜುಮ್ ಪರ್ವೇಜ್ 1 ಆಗುತ್ತೆ. ಆಮೇಲೆ ಕರ್ನಾಟಕದ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಕೆ ಸುಧಾಕರ್ ರಾವ್. ಆಮೇಲೆ 7ನೇ ವೇತನ ಆಯೋಗ ಸಿ ನಾರಾಯಣ ಸ್ವಾಮಿ. ಆಮೇಲೆ ಹೊಸ ಪಿಂಚಣಿ ಯೋಜನೆಯಿಂದ ಹಳೆಯ ಪಿಂಚಣಿ ಯೋಜನೆ, ನ್ಯೂ ಪೆನ್ಷನ್ ಸ್ಕೀಮ್ ಟು ಓಲ್ಡ್ ಸ್ಕೀಮ್, ಇದು ಡಾಕ್ಟರ್ ಕೃಷ್ಣಸ್ವಾಮಿ ಅಥವಾ ಕೆ ಕಸ್ತೂರಿ ರಂಗನ್. ಅದಾಯ್ತಾ? ಸೊ ನೆಕ್ಸ್ಟ್ 71ನೇದು ನೋಡಿ. ಇಲ್ಲಿ ಗ್ರಾಮ ಸಭಾ ಅಂದರೆ ಏನು? ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿದ ವ್ಯಕ್ತಿಗಳು. A persons registered in electoral rolls related to the panchayat area at the village level. ಆಮೇಲೆ 72 ಅಧಿನಿಯಮದ ವಿಧಿ 61 ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಚುನಾವಣೆಯ ಮೂಲಕ
ಈ ಕೆಳಕಂಡ ಸ್ಥಾಯಿ ಸಮಿತಿಗಳನ್ನು ರಚಿಸಲು ಅವಕಾಶವಿದೆ. ಸೊ ಎಲ್ಲವೂ ಉತ್ಪಾದನಾ ಸಾಮಾಜಿಕ ನ್ಯಾಯ ಮತ್ತು ಸೌಕರ್ಯಗಳ ಸಮಿತಿ. ನೆಕ್ಸ್ಟ್ 73ನೇದು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ವಿಸ್ತರಿಸುವ ಅಧಿಕಾರ ಯಾರು ಹೊಂದಿರುತ್ತಾರೆ? ಭಾರತದ ಸಂಸತ್ತು. ಈ ಕೆಳಕಂಡ ಯಾವ ನಾಯಕರ ಗೌರವಾರ್ಥವಾಗಿ ಜಾಗೃತಿ ಅರಿವು ಸಪ್ತಾಹವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಆಮೇಲೆ 75ನೇ ನೋಡಿ, ಭಾರತದ ಸಂವಿಧಾನದನ್ವಯ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಕುರಿತು ಈ ಕೆಳಕಂಡ ಯಾವುವು ಸತ್ಯವಾಗಿವೆ? ನೋಡ್ರಿ, ಇದು ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಇವರು ನಿಯಂತ್ರಿಸ್ತಾರೆ. ಆಮೇಲೆ ಸಾರ್ವಜನಿಕ ಹಣದ ರಕ್ಷಕ, ಇವರು ಭ್ರಷ್ಟಾಚಾರ ಮತ್ತು ಕ್ಯಾಬಿನೆಟ್ನ ಅವಿಶ್ವಾಸ ನಿರ್ಣಯದ ಮೂಲಕ ಹುದ್ದೆಯಿಂದ ತೆಗೆದುಹಾಕ್ಬೋದು. ಆಮೇಲೆ ಇವರು ಕಾರ್ಯಾಂಗದ ನಿಯಂತ್ರಣದಲ್ಲಿರ್ತಾರೆ. ಈ ಕೂಡ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಆಗುತ್ತೆ. ಆಮೇಲೆ 76ನೇದು, ಈ ಕೆಳಗಿನವುಗಳು ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಿಸಿದಂತೆ ಸತ್ಯವಾಗಿರುತ್ತವೆ ಯಾವಂತ ನೋಡ್ಬೇಕು ನಾವಿಲ್ಲಿ. ಓಕೆ, ಒಂದನೇದ್ದು ಕಾನೂನು ಸಲಹೆಗಾರರು BN ರಾವ್, ಕರೆಕ್ಟು. ಕಾರ್ಯದರ್ಶಿ HVR ಅಯ್ಯಂಗಾರ್, ಕರೆಕ್ಟು. ಉಪಾಧ್ಯಕ್ಷರು HC ಮುಖರ್ಜಿ, ಕರೆಕ್ಟು. ಸಂವಿಧಾನ ಸಭೆಯ ಕಾರ್ಯಕಲಾಪಗಳ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸದನ ಸಮಿತಿ ಅಧ್ಯಕ್ಷರು KM ಮುನ್ಷಿ, ಕರೆಕ್ಟ್. ಸೊ ಇಲ್ಲಿ ABCDE ಎಲ್ಲವೂ ಆಗ್ತವೆ. ನೆಕ್ಸ್ಟ್ 77th, ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2ರಲ್ಲಿರುವ ಹೊಂದಿಸಿ ಬರೆಯಿರಿ. ABCDE ಅಂತ ಇದೆ. ಸೊ ಇಲ್ಲಿ ಯಾವುದಾಗುತ್ತೆ ನೋಡೋಣ. ಇಲ್ಲಿ ಹೊಂದಿಸಿ ಬಿಡೋಣ. ಓಕೆ, ಹೇಬಿಯಸ್ ಕಾರ್ಪಸ್, ಯು ಮೇ ಹ್ಯಾವ್ ದ ಬಾಡಿ, ವ್ಯಕ್ತಿಯನ್ನು ಹಾಜರುಪಡಿಸ್ಬೋದು, ಒಂದು ಕರೆಕ್ಟ್ ಅದ. ಆಮೇಲೆ ಮ್ಯಾನ್ಮಸ್, ಆರ್ಡರ್ ಮಾಡೋದು, ವಿ ಹ್ಯಾವ್ ಟು ಆರ್ಡರ್. ಆಮೇಲೆ ಪ್ರೊಹಿಬಿಷನ್ ಅಂದ್ರೇನು? ಲೋವರ್ ಕೋರ್ಟ್ ಟು ಹೈಯರ್ ಲೆವೆಲ್ ಕೋರ್ಟ್, ಅಂದರೆ ಕೆಳ ಹಂತದ ನ್ಯಾಯಾಲಯದ ದಾವೆಯನ್ನು ಮೇಲಿನ ಹಂತದ ನ್ಯಾಯಾಲಯಕ್ಕೆ ಕಳಿಸುವುದು. ಸೊ ಇದು 3 ಆಗುತ್ತಾ. ಸರ್ಶಿಯೋರರಿ ಅಂದರೆ ರಿಮೂವಲ್ ಆಫ್ ಸೂಟ್ ಅಂತ ಅಂತೀವಿ ನಾವು. ನೋಡಿ, ನಾವು ಇಲ್ಲಿ ಬೆಟರು ಇಂಗ್ಲೀಷಲ್ಲಿ ನೋಡೋಣ. ಓಕೆ, ಸೊ ಹೇಬಿಯಸ್ ಕಾರ್ಪಸ್, ಯು ಮೇ ಹ್ಯಾವ್ ದ ಬಾಡಿ, ಇದು ಒಂದು ಕರೆಕ್ಟ್ ಅದ. ಮ್ಯಾಂಡಮಸ್, ವಿ ಆರ್ಡರ್ ಅಂದರೆ ಪರಮಾದೇಶ, 2 ಕರೆಕ್ಟ್ ಅದ. ಪ್ರೊಹಿಬಿಷನ್ ಅಂದರೆ ಪ್ರೊಹಿಬಿಟ್ ಮಾಡೋದು, ಟು ಪ್ರಿವೆಂಟ್ ದ ಲೋವರ್ ಲೆವೆಲ್ ಕೋರ್ಟ್ ಫ್ರಮ್ ಎಕ್ಸೀಡಿಂಗ್ ಇಟ್ಸ್ ಜುರಿಸ್ಡಿಕ್ಷನ್. ಓಕೆ, ಸೊ ಇದು 4. ಆಮೇಲೆ ಸರ್ಶಿಯೋರರಿ, ರಿಮೂವಲ್ ಆಫ್ ಸೂಟ್ ಫ್ರಮ್ ಲೋವರ್ ಲೆವೆಲ್ ಕೋರ್ಟ್ ಟು ಹೈಯರ್ ಲೆವೆಲ್ ಕೋರ್ಟ್. ಸೊ ಇದು 3. ಆಮೇಲೆ ಕೋವಾರಂಟು, ಇದು ಪ್ರಿವೆಂಟ್ಸ್ ದ ಇಲ್ಲಿಗಲ್ ಯುಸರ್ಪ್ಷನ್ ಆಫ್ ಪಬ್ಲಿಕ್ ಆಫೀಸ್ ಬೈ ಅ ಪರ್ಸನ್. ಸೊ 1 to 4, 3, 5, 1 2 4 3 5 ಇದು ಕರೆಕ್ಟ್ ಆಗ್ತದೆ. 1 2 4 3 5, ಆಪ್ಷನ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟು, ಗ್ರಾಮ ಪಂಚಾಯಿತಿಯ ಬಜೆಟ್ನ ಅನುಮೋದನಾ ಪ್ರಾಧಿಕಾರ ಯಾವುದೆಂದರೆ ಜಿಲ್ಲಾ ಪಂಚಾಯಿತಿ. 79ನೇದು, ಕೆಳಗಿನವುಗಳಲ್ಲಿ ರಾಷ್ಟ್ರಮಟ್ಟದ ಸಹಕಾರಿ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಭಾರತೀಯ ರಾಷ್ಟ್ರೀಯ ಸಹಕಾರಿ ಬ್ಯಾಂಕ್, ಸಹಕಾರಿ ಗ್ರಾಹಕರ ಮಹಾಮಂಡಳಿ, ಸಹಕಾರಿ ಒಕ್ಕೂಟ, ಹೈನು ಅಭಿವೃದ್ಧಿ ಮಂಡಳಿ, ಎಲ್ಲವೂ ಆಪ್ಷನ್ 4. 80ನೇದು, ಕರ್ನಾಟಕದಲ್ಲಿನ ಸಹಕಾರದ ಪ್ರಮುಖ ವಲಯಗಳು ಯಾವುವು?
ಎಲ್ಲವೂ ಬರ್ತಾವೆ. ಸೊ ABCD. 81ನೇದು ನೋಡಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆ ಶೇಕಡಾವಾರು ಎಷ್ಟು? ಆ್ಯಕ್ಚುಲಿ ಇಟ್ಸ್ ಲೆಸ್ ದ್ಯಾನ್ ದ ಆಲ್ ಇಂಡಿಯಾ ಎವರೇಜ್. ಅಖಿಲ ಭಾರತದ ಸರಾಸರಿಗಿಂತ ಕೆಳಗಿದೆ. ಸೊ ಇಲ್ಲಿ ಕ್ವಶನ್ ಏನು ಹೇಳ್ತದೆ, ಕರ್ನಾಟಕದಲ್ಲಿ ಸಹಕಾರಿ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ? ಸಹಕಾರ ಸಂಘಗಳ ನೋಂದಣಾ ಅಧಿಕಾರಿಗಳು ಅಥವಾ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಆಮೇಲೆ ಕ್ವಶನ್ ನಂಬರ್ 83 ಏನು ಹೇಳ್ತದ, ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2015-20 ವಾಸ್ ಲಾಂಚ್ಡ್ ವಿತ್ ದ ಇಂಟೆನ್ಷನ್ ಟು ಸ್ಟಿಮ್ಯುಲೇಟ್ ದ ಗ್ರೋತ್ ಆಫ್ ಡ್ಯಾಶ್ ಟೆಕ್ ಸ್ಟಾರ್ಟಪ್ ಬೈ 2020. ಅಂದರೆ ಇಲ್ಲಿ ಕರ್ನಾಟಕ ನವೋದ್ಯಮ ನೀತಿ 2015 ಮತ್ತು 16 ಈ ಒಂದು 2020ರ ವೇಳೆಗೆ ಎಷ್ಟು ಟೆಕ್ ಸ್ಟಾರ್ಟಪ್ಗಳನ್ನು ಅದರ ಒಂದು ಬೆಳವಣಿಗೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಗಿತ್ತು. ಸೊ ಇದು ಆ್ಯಕ್ಚುಲಿ ಆ ಒಂದು ಸ್ಟಾರ್ಟಪ್ ಪಾಲಿಸಿಯನ್ನು ಓದ್ಕೋಬೇಕಾಗತ್ತೆ, ಸ್ಟಾರ್ಟಪ್ ಪಾಲಿಸಿ ಏನದ ಅಂತ. ಸೊ ಇದ್ರದ್ದು ಆನ್ಸರ್ ಏನು ಶ್ಯೂರಿಟಿ ಇಲ್ಲ. ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವೆಶನ್. ಸೊ ನಾರ್ಮಲಾಗಿ 6,000 ಅಂತ ಇತ್ತು, ಸಾರಿ 20,000. ಓಕೆ, 20,000 ಟು ಸ್ಟಿಮ್ಯುಲೇಟ್ ದ ಗ್ರೋತ್ ಆಫ್ ದಿ 20,000 ಆ್ಯಸ್ ಪ್ರಕಾರ ಕನ್ಫರ್ಮ್ ಮಾಡ್ಕೊಳ್ಳಿ. ಬಟ್ ಐ ಹೋಪ್ ಎಕ್ಸ್ಪೆಕ್ಟೆಡ್ ಇದೆ 20,000 ಇದೆ. ನೆಕ್ಸ್ಟು ಕ್ವಶನ್ ನಂಬರ್ 84 ನೋಡ್ಕೊಳ್ಳಿ. ದ ರಿಕ್ವೈರ್ಡ್ ನಂಬರ್ ಆಫ್ ಮೆಂಬರ್ಸ್ quorum for the right to vote in a general meeting of the cooperative is, ಅಲ್ಲಿ 1/10 ಬೇಕು. 1/10 ಅನ್ನೋಕ್ಕಿಂತ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಓಕೆ, ದ ರಿಕ್ವೈರ್ಡ್ ನಂಬರ್ ಆಫ್ ಮೆಂಬರ್ಸ್ ಫಾರ್ ದ ರೈಟ್ ಟು ವೋಟ್ ಇನ್ ಜನರಲ್ ಮೀಟಿಂಗ್ ಆಫ್ ದ ಕೋಆಪರೇಟಿವ್ ಈಸ್. ಸೊ ಇಲ್ಲಿ ಕೋಆಪರೇಟಿವ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ. ಓಕೆ, ಸೊ ಇದರ ಆನ್ಸರ್ ನನಗೆ 100% ಶ್ಯೂರಿಟಿ ಇಲ್ಲ. ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. 85ನೇ ಕ್ವಶನ್ ನೋಡಿ, ಈ ರಾಜ್ಯ ಸಹಕಾರಿ ವಲಯದ ಮತಕ್ಷೇತ್ರವಾರು ಚುನಾಯಿಸಲ್ಬೇಕಾದ ನಿರ್ದೇಶಕರ ಸಂಖ್ಯೆ ಕೆಳಗಿನ ಯಾವ ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿರ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಕೂಡ ಸ್ಕಿಪ್ ಮಾಡ್ತೀನಿ ನಾನು. ಓಕೆ, ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇಲ್ಲಿ 86ನೇದು ನೋಡಿ, ಮೊದಲ ರಾಷ್ಟ್ರೀಯ ಕೃಷಿ ಆಯೋಗವನ್ನು ಯಾವಾಗ ರಚಿಸಲಾಯಿತು? 6 ಏಪ್ರಿಲ್ 1980. ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಏನಿದೆ ರಾಷ್ಟ್ರೀಯ ಸರಾಸರಿ ಮಟ್ಟಕ್ಕಿಂತ ಹೆಚ್ಚಾಗಿದೆ. ನೆಕ್ಸ್ಟ್ 88ನೇದು, ಇದು ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆ ಯಾವುದರ ಬಗ್ಗೆ ಜಾಗೃತಿ ಮೂಡಿಸುತ್ತದೆ? ಓಕೆ, ಸೊ ಇದು ಗ್ರಾಮೀಣ ಮತ್ತು ನವೀಕರಿಸಬಹುದಾದ ಇಂಧನ ಶಕ್ತಿ ಬಗ್ಗೆ, ಆಮೇಲೆ ಅಂತರ್ಜಲ ಸಂರಕ್ಷಣೆ ಬಗ್ಗೆ, ಹಾಗೂ ಮಳೆ ನೀರು ಕೊಯ್ಲು ಮತ್ತು ಪರಿಸರ ಸಂರಕ್ಷಣೆ. ಸೊ ಎಲ್ಲವೂ ABCD ಎಲ್ಲವೂ ಬರ್ತವೆ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ಕರೆಕ್ಟ್. ಆಮೇಲೆ 89ನೇ ಕ್ವಶನ್, ಸೊ ಇಲ್ಲಿ 89ನೇ ಕ್ವಶನ್ ಏನು ಹೇಳ್ತದೆ, ಈ ಜಲ್ ಜೀವನ್ ಮಿಷನ್ ರಿಲೇಟೆಡ್ ಕ್ವಶನ್ ಅದ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು 2 ಕರೆಕ್ಟ್ ಅದಾವ. ಆಮೇಲೆ 90th ಕ್ವಶನ್ನು ಸಮರ್ಥನೆ ಮತ್ತು ಕಾರಣ ಮೇಲೆ ಕ್ವಶನ್ ಅದ. ಇದು ಇಲ್ಲಿ ಸಮರ್ಥನೆ ಮತ್ತು ಕಾರಣ ಇವೇನಾಗ್ತಾವಪ್ಪ, 2 ಕರೆಕ್ಟ್ ಆಗ್ತಾವ. 91ನೇದ್ದು, ಅರಬ್ ಪ್ರವಾಸಿ ಸುಲೈಮಾನನ ಪ್ರಕಾರ ಜಗತ್ತಿನ 4 ಸಾಮ್ರಾಟರಲ್ಲಿ ರಾಷ್ಟ್ರಕೂಟರ ದೊರೆಯು ಒಬ್ಬನೆಂದು ಪರಿಗಣಿಸಲಾಗಿದೆ. ಅಂದರೆ ಆ ದೊರೆಯ ಹೆಸರೇನು? ಅಮೋಘ ವರ್ಷ. ಒಂದನೇ ಅಮೋಘ ವರ್ಷ.
ಆಮೇಲೆ ನೆಕ್ಸ್ಟ್ ಭಾರತ ಸರ್ಕಾರ ಕಾಯ್ದೆ 1935 ಅಡಿಯಲ್ಲಿ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಸಾಧಿಸಿದ್ದು 7 ಪ್ರಾಂತ್ಯಗಳಲ್ಲಿ. ಕಾಳಿದಾಸನ ಶಾಕುಂತಲವನ್ನು ಭಾಷಾಂತರಿಸಿದ ಕಂಪನಿ ಅಧಿಕಾರಿ ಯಾರು? ಸರ್ ವಿಲಿಯಂ ಜೋನ್ಸ್. ಶಿವಾಜಿಯ ಗುರು ಈ ಕೆಳಗಿನವರಲ್ಲಿ ಯಾರನ್ನು ಪರಿಗಣಿಸಲಾಗಿದೆ? ಶಿವಾಜಿಯ ಗುರು ರಾಮದಾಸರು. ರಾಮದಾಸ್. 95ನೇದು ಮೈಸೂರಿನ ರಾಜ ಒಡೆಯರನ್ನು ನಾಮಕಾವಸ್ಥೆಯನ್ನಾಗಿಸಿ ಅವರ ಗರಿಮೆಯನ್ನು ತಗ್ಗಿಸಿ ನೈಜ ಅಧಿಕಾರವನ್ನು ಕಸಿದುಕೊಂಡಿದ್ದ ಮೈಸೂರು ರಾಜ್ಯದ ಭ್ರಷ್ಟ ದಳವಾಯಿ ಅಥವಾ ಪ್ರಧಾನಮಂತ್ರಿ ಯಾರು? ಅವರು ನಂಜರಾಜಯ್ಯ. ನೆಕ್ಸ್ಟ್ 96ನೇದು ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಹೊಸ ಅಖಿಲ ಭಾರತ ಸೇವೆಯ ರಚನೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಅಧಿಕಾರವನ್ನು ಈ ಕೆಳಕಂಡವರು ಹೊಂದಿರುತ್ತಾರೆ. ಸೊ ಆ್ಯಕ್ಚುಲಿ ಈ ಒಂದು ಭಾರತೀಯ ಸೇವೆ, ಅಖಿಲ ಭಾರತೀಯ ಸೇವೆ ಅಂದರೆ ರಾಜ್ಯಸಭೆಗೆ ಬರ್ತದೆ. ಅದು ಆರ್ಟಿಕಲ್ 312 ಹೇಳ್ತದೆ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಆಮೇಲೆ 98 ನೋಡಿ, ಭಾರತ ಸಂವಿಧಾನದ ಪ್ರಕಾರ ರಾಜ್ಯಪಾಲರನ್ನು ಈ ಕೆಳಕಂಡಂತೆ ನೇಮಕಾತಿ ಮಾಡಲಾಗುತ್ತದೆ. 1 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಆಯ್ಕೆ ಮಾಡಲಾಗ್ತದೆ. 99ನೇದು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಮೂಲಭೂತ ಹಕ್ಕು ಧಾರ್ಮಿಕ ಹಕ್ಕು ಕರೆಕ್ಟ್ ಅದ. ಓಕೆ, ಸೊ ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಪರಿಸರ ರಕ್ಷಣೆ ಮತ್ತು ಸುಧಾರಣೆ, ಸಂಚರಿಸುವ ಸ್ವಾತಂತ್ರ್ಯ, ಅಂದರೆ ಇದರಲ್ಲಿ ಯಾವುದು ಇಲ್ಲ, ಯಾವುದು ಬಂದಿಲ್ಲ ಅಂತಂತಾರೆ. ಸೊ ಇವೆಲ್ಲ ಕರೆಕ್ಟ್ ಅದಾವ. ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರ್ತವೆ. ಸೊ ಆಪ್ಷನ್ 3 ಈಸ್ ನಾಟ್ ಕರೆಕ್ಟ್, ಅಥವಾ ಇದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಭಾರತದಲ್ಲಿ ಪ್ರತ್ಯೇಕ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 2004. ಓಕೆ, ಸೊ ಇವಿಷ್ಟು ಈ ಒಂದು ಇಂದು ನಡೆದಂಥ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಒಂದು GK ಪೇಪರ್ದು ಸಂಭಾವ್ಯ ಉತ್ತರಗಳಾಗಿದ್ದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.